ಯಾವತ್ತಾದ್ರೂ ಅನ್ಕೊಂಡಿದ್ರ ಈ ರೀತಿಯ ಒಂದು ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತೆ? ಇಲ್ಲ, ಮಾಡುವಾಗ ಸರ್ ನಮ್ಗೆ ನಾವು ಮಾಡಿದ್ದು ಎಲ್ಲ ಶಂಕರ್ ನಾಗ್ ಸರ್ ಅವರ ಶಂಕರ್ ಅಂಕಲ್ ಮೇಲಿನ ಪ್ರೀತಿ ಮೇಲೆ ಮಾಡಿದ್ದಷ್ಟೇ, ಅವರ ಮೇಲಿರೋ ನಂಬಿಕೆ. ನಾವು ಸಂಕೇತ್ ಟೀಮ್ ಏನಿದೆ ಅವ್ರದ್ದು ಏನೊಂದು ಫ್ರೆಂಡ್ಸು ಮತ್ತು ಅವರ ಕೊಲೀಗ್ಸ್ ಎಲ್ಲ ಇದ್ದವರು ನಾನು ಆಲ್ರೆಡಿ ಒಂದು 8-9 ಸಿನಿಮಾ ಮಾಡಿದ್ದೆ. ಅಷ್ಟರೊಳಗೆ ನಾನು ಅರ್ಥ ಮಾಡ್ಕೊಂಡಿದ್ದು ಇಷ್ಟೇ, ಶಂಕರ್ ಅಂಕಲ್ ಏನೋ ಹೇಳ್ತಾರೆ ಅದನ್ನು ಮಾಡಿದ್ರೆ ಆಯಿತು. ನಮಗೆ ಅದು ಕತೆ ಏನು, ಯಾರು ಬರೆದಿದ್ದಾರೆ, ನ್ಯಾಷನಲ್ ಬರುತ್ತೆ, ಅದೆಲ್ಲ 10 ಪೈಸಾ ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೆ ಅದು ತಲೆಗೂ ಹೋಗಿರಲಿಲ್ಲ. ಹಿಂದಿ ಬರ್ತಾ ಇರಲಿಲ್ಲ, ಕಷ್ಟಪಡ್ತಾ ಇದೆ. ಇಂಗ್ಲೀಷಲ್ಲಿ ಬೇರೆ ಮಾಡಬೇಕು, ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಮಾಡಬೇಕು, ಕಷ್ಟಪಡ್ತಾ ಇದೆ. ಸೊ ಡೈಲಾಗ್ ಹೇಳ್ಕೊಡೋದಕ್ಕೆ ಅವ್ರ ಟೀಮ್ ಇತ್ತು. ಪಾಪ ಅರುಂಧತಿ ಮೇಡಮು, ಅವರು ಪದ್ಮಾವತಿ ಮೇಡಮ್, ಪಿಂಡಿ ಮೇಡಮ್, ಅವರು ಎಲ್ಲ ಒಂದಷ್ಟು ಜನ, ಸೋಮು ಸರ್, ಜಗಣ್ಣ ಇವರೆಲ್ಲ ಜೊತೆಗಿದ್ದು ಹೆಲ್ಪ್ ಮಾಡ್ತಾಯಿದ್ರು. ಸೊ ನನ್ನ ಫೋಕಸ್ ಇದ್ದಿದ್ದೇನು, ಅವರು ನನಗೆ ಏನು ಮಾಡು ಅಂತ ಹೇಳ್ತಾರೋ ಅದನ್ನು ಕರೆಕ್ಟಾಗಿ ಮಾಡಬೇಕು, ಅವ್ರನ್ನ ಮೆಚ್ಚಿಸ್ಬೇಕು ಅಷ್ಟೇ. ನಾನಾಗಲಿ, ನನ್ನ ಜೊತೆ ಆ್ಯಕ್ಟ್ರಸ್ಗಳಾಗಲಿ, ನಮ್ಮ ಫ್ರೆಂಡ್ಸ್ ಆಗಲಿ, ನಮಗಿದ್ದಿದ್ದು ಶಂಕರ್ ಅಂಕಲ್ನ ಮೆಚ್ಚಿಸಿದ್ರೆ ಸಾಕು. ನಮಗದು ನೆಕ್ಸ್ಟು ಜನಗಳೇನು ಇದಾಗ್ತಾರೆ, ಅದು ಹೇಗೆ ಅಪ್ರಿಷಿಯೇಟ್ ಆಗುತ್ತೆ. ಡೆಲ್ಲೀಲಿ ಒಂದು ಕಡೆ ನಾವು ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಕೊಡ್ತೀವಿ, ಅಥವಾ ರಾಷ್ಟ್ರಪತಿಗಳ ಹತ್ರ ಒಂದು ಅವಾರ್ಡ್ ತೊಗೊಳ್ತೇನೆ, ಇದು ಯಾವುದೂ ನನಗೆ ಗೊತ್ತೂ ಇರಲಿಲ್ಲ. ಅದನ್ನು ತಲೆಯಲ್ಲಿ ಅದು ಒಂದು ಕಿಂಚಿತ್ತಷ್ಟು ತಲೆಗೆ ಹೋಗಿರಲಿಲ್ಲ. ಯಾವತ್ತಾದ್ರೂ ಅನ್ಕೊಂಡಿದ್ರ ಈ ರೀತಿಯ ಒಂದು ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತೆ? ಇಲ್ಲ, ಮಾಡುವಾಗ ಸರ್ ನಮ್ಗೆ ನಾವು ಮಾಡಿದ್ದು ಎಲ್ಲ ಶಂಕರ್ ನಾಗ್ ಸರ್ ಅವರ ಶಂಕರ್ ಅಂಕಲ್ ಮೇಲಿನ ಪ್ರೀತಿ ಮೇಲೆ ಮಾಡಿದ್ದಷ್ಟೇ, ಅವರ ಮೇಲಿರೋ ನಂಬಿಕೆ. ನಾವು ಸಂಕೇತ್ ಟೀಮ್ ಏನಿದೆ ಅವ್ರದ್ದು ಏನೊಂದು ಫ್ರೆಂಡ್ಸು ಮತ್ತು ಅವರ ಕೊಲೀಗ್ಸ್ ಎಲ್ಲ ಇದ್ದವರು ನಾನು ಆಲ್ರೆಡಿ ಒಂದು 8-9 ಸಿನಿಮಾ ಮಾಡಿದ್ದೆ. ಅಷ್ಟರೊಳಗೆ ನಾನು ಅರ್ಥ ಮಾಡ್ಕೊಂಡಿದ್ದು ಇಷ್ಟೇ, ಶಂಕರ್ ಅಂಕಲ್ ಏನೋ ಹೇಳ್ತಾರೆ ಅದನ್ನು ಮಾಡಿದ್ರೆ ಆಯಿತು. ನಮಗೆ ಅದು ಕತೆ ಏನು, ಯಾರು ಬರೆದಿದ್ದಾರೆ, ನ್ಯಾಷನಲ್ ಬರುತ್ತೆ, ಅದೆಲ್ಲ 10 ಪೈಸಾ ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೆ ಅದು ತಲೆಗೂ ಹೋಗಿರಲಿಲ್ಲ. ಹಿಂದಿ ಬರ್ತಾ ಇರಲಿಲ್ಲ, ಕಷ್ಟಪಡ್ತಾ ಇದೆ. ಇಂಗ್ಲೀಷಲ್ಲಿ ಬೇರೆ ಮಾಡಬೇಕು, ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಮಾಡಬೇಕು, ಕಷ್ಟಪಡ್ತಾ ಇದೆ. ಸೊ ಡೈಲಾಗ್ ಹೇಳ್ಕೊಡೋದಕ್ಕೆ ಅವ್ರ ಟೀಮ್ ಇತ್ತು. ಪಾಪ ಅರುಂಧತಿ ಮೇಡಮು, ಅವರು ಪದ್ಮಾವತಿ ಮೇಡಮ್, ಪಿಂಡಿ ಮೇಡಮ್, ಅವರು ಎಲ್ಲ ಒಂದಷ್ಟು ಜನ, ಸೋಮು ಸರ್, ಜಗಣ್ಣ ಇವರೆಲ್ಲ ಜೊತೆಗಿದ್ದು ಹೆಲ್ಪ್ ಮಾಡ್ತಾಯಿದ್ರು. ಸೊ ನನ್ನ ಫೋಕಸ್ ಇದ್ದಿದ್ದೇನು, ಅವರು ನನಗೆ ಏನು ಮಾಡು ಅಂತ ಹೇಳ್ತಾರೋ ಅದನ್ನು ಕರೆಕ್ಟಾಗಿ ಮಾಡಬೇಕು, ಅವ್ರನ್ನ ಮೆಚ್ಚಿಸ್ಬೇಕು ಅಷ್ಟೇ. ನಾನಾಗಲಿ, ನನ್ನ ಜೊತೆ ಆ್ಯಕ್ಟ್ರಸ್ಗಳಾಗಲಿ, ನಮ್ಮ ಫ್ರೆಂಡ್ಸ್ ಆಗಲಿ, ನಮಗಿದ್ದಿದ್ದು ಶಂಕರ್ ಅಂಕಲ್ನ ಮೆಚ್ಚಿಸಿದ್ರೆ ಸಾಕು. ನಮಗದು ನೆಕ್ಸ್ಟು ಜನಗಳೇನು ಇದಾಗ್ತಾರೆ, ಅದು ಹೇಗೆ ಅಪ್ರಿಷಿಯೇಟ್ ಆಗುತ್ತೆ. ಡೆಲ್ಲೀಲಿ ಒಂದು ಕಡೆ ನಾವು ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಕೊಡ್ತೀವಿ, ಅಥವಾ ರಾಷ್ಟ್ರಪತಿಗಳ ಹತ್ರ ಒಂದು ಅವಾರ್ಡ್ ತೊಗೊಳ್ತೇನೆ, ಇದು ಯಾವುದೂ ನನಗೆ ಗೊತ್ತೂ ಇರಲಿಲ್ಲ. ಅದನ್ನು ತಲೆಯಲ್ಲಿ ಅದು ಒಂದು ಕಿಂಚಿತ್ತಷ್ಟು ತಲೆಗೆ ಹೋಗಿರಲಿಲ್ಲ.